ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋಳ್, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲಾ ವರದಿಗಾರ. ಇತ್ತೀಚಿನ ದಿನಗಳಲ್ಲಿ ಜೀವಜಲಕ್ಕಾಗಿ ಸಾಕಷ್ಟು ಜನ ಪರದಾಡುವಂತಾಗಿದೆ. ಇರುವಂತ ಜೀವಜಲವನ್ನ ಉಳಿಸ್ಕೊಳ್ಳೋಕ್ಕೂ ಸಹ ಇವತ್ತು ಜನ ಹೋರಾಟದ ಹಾದಿಯನ್ನು ಹಿಡಿಬೇಕಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನಂತಂದ್ರೆ ಉತ್ತರ ಕರ್ನಾಟಕದ ಜೀವನದಿ ಅಂತಾನೆ ಕರೆಸಿಕೊಳ್ಳುವಂತ ಕೃಷ್ಣೆ ಈಗ ಮಲಿನಗೊಂಡಿರ್ತಕ್ಕಂಥದ್ದು. ಅಂತ ಒಂದು ನೀರು ಇವತ್ತು ಕುಡಿಯೋಕ್ಕೂ ಕೂಡ ಯೋಗ್ಯ ಆಗಿಲ್ಲ ಅಂತ ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿರ್ತಕ್ಕಂಥದ್ದು. ಸೊ ಯಾಕೆ ಏನಾಗಿದೆ ಅನ್ನುವಂತ ಒಂದು ವಿಚಾರವನ್ನ ಈ ಒಂದು ಡಿಜಿಟಲ್ ಕಂಟೆಂಟ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನ ಕೊಡ್ತಾ ಇದ್ರೆ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಏನಂತಂದ್ರೆ ಜೀವಜಲಕ್ಕಾಗಿ ಸಾಕಷ್ಟು ಹೋರಾಟಗಳು ನಡೀತಾ ಇದಾವೆ. ಸಾಕಷ್ಟು ಜನ ಪರಬಾಡದ ಕಷ್ಟವನ್ನ ಪಡ್ತಾ ಇದ್ದಾರೆ. ಆದ್ರೆ ನಮ್ಮ ಸರ್ಕಾರಗಳು ಅದನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಬದಲಾಗಿ ಇರುವಂತಹ ಜೀವಜಲವನ್ನೇ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಏನಿವತ್ತು ಹೊರಟಿದ್ದಾರೆ, ಅಂಥವ್ರಿಗೆ ಇವತ್ತು ಕುಮ್ಮಕ್ಕು ಕೊಡೋ ರೀತಿಯಲ್ಲಿ ಇವತ್ತು ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ಈ ಒಂದು ನಾನು ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಉತ್ತರ ಕರ್ನಾಟಕದ ಪ್ರಮುಖ ನದಿಯಾಗಿರ್ತಕ್ಕಂಥ ಕೃಷ್ಣಾ ನದಿ ಇವತ್ತು ಬಹುತೇಕ ಮಲಿನಗೊಂಡಿರ್ತಕ್ಕಂಥದ್ದು. ಅದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹೊಂದ್ಕೊಂಡಿರ್ತಕ್ಕಂಥದ್ದೇ, ಗಡಿಗೆ ಹೊಂದ್ಕೊಂಡಿರ್ತಕ್ಕಂಥದ್ದೇ ಚಿಕ್ಕೋಡಿ ತಾಲೂಕು ಆಗಿರ್ಬೋದು, ರಾಯಬಾಗ್ ತಾಲೂಕು ಆಗಿರ್ಬೋದು, ಹತ್ನಿ ತಾಲೂಕು ಆಗಿರ್ಬೋದು. ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಏನಂತಂದ್ರೆ ಕೃಷ್ಣಾ ನದಿಯನ್ನೇ ಅವಲಂಬನೆ ಮಾಡಿಕೊಂಡು ಇವತ್ತು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಜನ ಅದನ್ನೇ ನೀರು ಕುಡ್ಕೊಂಡು ಇವತ್ತು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆದ್ರೆ ಬೇಸಿಗೆ ಈಗಷ್ಟೇ ಶುರುವಾಗಿದೆ. ಬೇಸಿಗೆ ಶುರುವಾಗಿ 2 ತಿಂಗಳು ಕಳೆದಿಲ್ಲ. ಅಷ್ಟೊತ್ತಿಗಾಗಲೇ ಕೃಷ್ಣೆಯ ಒಡಿಲು 80% ಖಾಲಿಯಾಗಿರ್ತಕ್ಕಂಥದ್ದು. ಇನ್ನು ಉಳಿದಿದ್ದು ಬರೀ 20% ಮಾತ್ರ ನೀರು. ಈಗಾಗಲೇ ಸರ್ಕಾರ ಏನಂತಂದ್ರೆ ನೀರು ಬಳಕೆಗಾಗಿ ವಿದ್ಯುತ್ ಅನ್ನ ಕಡಿತ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಕುಡಿಯೋಕೆ ನೀರು ಬಹಳ ಮುಖ್ಯ, ಕುಡಿಯೋದಕ್ಕೆ ನೀರು ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ವಿದ್ಯುತ್ ಅನ್ನ ಕಡಿತ ಮಾಡಿದೆ. ಆದ್ರೆ ಮಲಿನಗೊಳ್ತಾ ಇರುವಂತಹ ಕೃಷ್ಣೆಯನ್ನ ಕಾಪಾಡೋ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಅದರಿಂದ ಇವತ್ತು ಏನಾಗಿದೆ ಅಂತಂದ್ರೆ ಕೃಷ್ಣೆಯ ಪರಿಸ್ಥಿತಿ ಬಹುತೇಕ ಏನಂತಂದ್ರೆ ಚಿಕ್ಕೋಡಿ, ಅಥಣಿ, ರಾಯಬಾಗ್ ಈ ಒಂದು ಭಾಗದಲ್ಲಿ ಏನು ನೀರು ಅಲ್ಲಲ್ಲಿಗೆ ನಿಂತ್ಕೊಂಡಿತ್ತು, ಆ ನಿಂತಿರ್ತಕ್ಕಂಥ ನೀರು ಈಗ ಸಂಪೂರ್ಣವಾಗಿ ಕೆಮಿಕಲ್ ಮಿಶ್ರಣದಿಂದ ಇವತ್ತು ನೀರು ಹಾಳಾಗಿರ್ತಕ್ಕಂಥದ್ದು. ನೀರು ಹಾಳಾಗಿರುವಂತ ಪರಿಣಾಮವಾಗಿ ಇವತ್ತು ಆ ನದಿಯಲ್ಲಿರ್ತಕ್ಕಂಥ ಏನು ಜಲಚರ ಜೀವಿಗಳಿದಾವೆ ಅವೆಲ್ಲವೂ ಕೂಡ ಇವತ್ತು ಸಾವನ್ನಪ್ತಾ ಇದ್ದಾವೆ. ನಾವು ದೃಶ್ಯಗಳಲ್ಲಿ ಒಂದ್ ಕಡೆ ತೋರಿಸ್ತಾ ಇದ್ದೀವಿ ಯಾವ ರೀತಿ ಇವತ್ತು ಜಲಚರಗಳು ಆ ಒಂದು ಮಲಿನಗೊಂಡಿರ್ತಕ್ಕಂಥ ನೀರಿನಲ್ಲಿ ಇರೋಕ್ಕೂ ಆಗದೆ ತಮ್ಮ ಪ್ರಾಣವನ್ನ ಬಿಟ್ಟುಕೊಟ್ಟಿರ್ತಕ್ಕಂಥದ್ದು. ಇತ್ತ ಮೀನುಗಳ ರಾಶಿ ಮೀನುಗಳು ಏನು ಸಾವನ್ನಪ್ತಾ ಇದ್ದಾವೆ. ಅದರಿಂದ ಬಹುತೇಕ ಇಡೀ ಕೃಷ್ಣಾ ನದಿ ಇವತ್ತು ಗಬ್ಬೆದ್ದು ನಾರ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿ ನೀರು ಕೂಡ ಸಂಪೂರ್ಣವಾಗಿ ಗಬ್ಬೆದ್ದು ನಾರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು ಏನು ಇವತ್ತು ಕೃಷ್ಣಾ ನದಿ ಅಕ್ಕಪಕ್ಕ ಬರ್ತಕ್ಕಂಥ ಒಂದು ಕಾರ್ಖಾನೆಗಳ ತ್ಯಾಜ್ಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಾರ್ಖಾನೆಗಳು ಈಗಾಗಲೇ ಕಬ್ಬು ನುರಿಸುವಂತ ಕೆಲಸವನ್ನ ಮಾಡ್ತಾ ಇದಾವೆ. ಅದರಲ್ಲಿ ಬರ್ತಕ್ಕಂಥ ಏನಿವತ್ತು ತ್ಯಾಜ್ಯ ನೀರಿದೆ, ಆ ತ್ಯಾಜ್ಯ ನೀರನ್ನ ನೇರವಾಗಿ ಇವತ್ತು ಕೃಷ್ಣಾ ನದಿಗೆ ಬಿಡಲಾಗ್ತಾ ಇದೆ. ಬಹುತೇಕ ಸುಮಾರು 10ಕ್ಕೂ ಹೆಚ್ಚು ಕಾರ್ಖಾನೆಗಳು ಈ ಒಂದು ಕೃಷ್ಣಾ ನದಿಯ ದಡದಲ್ಲಿ ಬರ್ತಕ್ಕಂಥ ಒಂದಷ್ಟು ಗ್ರಾಮಗಳಲ್ಲಿ ನೆಲೆಸಿರ್ತಕ್ಕಂಥದ್ದು. ಅಲ್ಲಿಂದ ನೀರನ್ನ ತಂದು ಅಲ್ಲಿಂದ ಏನು ಇವತ್ತು ತ್ಯಾಜ್ಯ ಪೂರಿತ ಕೆಮಿಕಲ್ ವಾಟರ್ ಇದೆ ಅದನ್ನ ಪರಿಷ್ಕರಣೆ ಮಾಡದೆ ನೇರವಾಗಿ ತಂದು ಕೃಷ್ಣಾ ನದಿಗೆ ಡಂಪ್ ಮಾಡಿ ಹೋಗ್ತಾ ಇದ್ದಾರೆ. ಸೊ ಇವರು ರಾಜಾರೋಷವಾಗಿ ಡಂಪ್ ಮಾಡಿ ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂತಂದ್ರೆ ವಾಯು ಮಾಲಿನ್ಯ ಇಲಾಖೆ ಏನಿವತ್ತು ಆ ಒಂದು ಕಾರ್ಖಾನೆಗಳಿಗೆ ಗೈಡ್ಲೈನ್ ಅನ್ನು ಕೊಡಬೇಕು. ನೀರು ಕೆಮಿಕಲ್ ಮಿಶ್ರಿತ ನೀರನ್ನ ಇವನು ಶುದ್ಧೀಕರಣ ಆಗ್ತಾ ಇದೆಯಾ ಇಲ್ವಾ, ಅದನ್ನ ಎಲ್ಲಿ ವಿಲೇವಾರಿ ಮಾಡ್ತಾ ಇದ್ದಾರೆ ಅನ್ನೋಂಥದನ್ನ ನಿಗಾ ವಹಿಸಬೇಕಾಗಿರ್ತಕ್ಕಂಥ ಪರಿಸರ ಮಾಲಿನ್ಯ ಇಲಾಖೆ ಇವತ್ತು ಕಣ್ಮುಚ್ಚಿ ಕೂತಿರ್ತಕ್ಕಂಥದ್ದು. ಪರಿಣಾಮವಾಗಿ ಇವತ್ತು ಕೃಷ್ಣೆ ಸಂಪೂರ್ಣವಾಗಿ ಮಲಿನಗೊಂಡಿರ್ತಕ್ಕಂಥದ್ದು. ಸೊ ಕೃಷ್ಣೆ ಮಲಿನಗೊಂಡ ಕುರಿತು ಇವತ್ತು ಸಾಕಷ್ಟು ಸಾರ್ವಜನಿಕರು ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಾಗಾದ್ರೆ ಸಾರ್ವಜನಿಕರ ಆಕ್ರೋಶದ ಮಾತುಗಳು ಏನು ಅನ್ನುವಂಥದ್ದು ಬನ್ನಿ ನೋಡೋಣ. ಈ ಬ್ಯಾಸ್ಗಿಲಿ ಕೃಷ್ಣಾ ನದಿ ನೀರೆಲ್ಲ ಕಡಿಮೆ ಆಗಿದಾವ್ರಿ. ಕೃಷ್ಣಾ ನೀರು ಕಡಿಮೆ ಆದ ಬಳಿಕ ಜಲಚರ ಪ್ರಾಣಿ ಮೇನ ಆವ ಇವೆಲ್ಲ ಸತ್ತೆಲ್ಲ ನೀರು ವಾಸ ಹೊಡಿಕದಾವ್ರಿ. ನೀರು ವಾಸ ಹೊಡಿಬೇಕಿದ್ದ ಕಾರಣ ಅಂದರೆ ಸಕ್ಕರೆ ಬೇರೆ ಬೇರೆ ಸಕ್ಕರೆ ಕಾರ್ಖಾನೆಗಳು ಎಲ್ಲ ನೀರು ಬಿಡ್ತಾರೆ. ನೀರು ಬಿಟ್ಟರೆ ಅವು ನೀರು ಹರಿಯಂಗಿಲ್ಲ ರೀ. ನೀರು ನಿಂತಿದ್ದಾವೆ. ನೀರು ನಿಂತಿದ್ದ ಬಳಿಕ ಎಲ್ಲ ನೀರು ಮೇನ್ ಸೈದಾವ ಆವು ಸದ್ದಾವೆ ಎಲ್ಲ ಏನ್ ಬೇಕಾದ್ರೆ ಮಂದಿ ತಂದು ಹೋಗಿತಾರೆ. ಅದು ಇದಾಗಿ ಮತ್ತು ನೀರು ಸತ್ತ ಬಳಿಕ ಇವು ನೀರೆಲ್ಲ ಕುಲ್ಸಿತ ಆದ ಬಳಿಕ ದನಗಳಿಗೆ ಭೀ ಕುಡಿಗೆ ಬರವತ್ತು, ಜನರಿಗೆ ಯಾವುದೂ ಯೂಸ್ಗೆ ಬರವತ್ತು. ದನಗಳು ನೀರು ಕುಡಿಸ್ಬೇಕಾದ್ರೆ ಎಲ್ಲಿ RO ವಾಟರ್ ಹೋಗಿ ತರ್ಬೇಕು, ಇಲ್ಲಾಂದರೆ ಬೋರ್ ನೀರು ಹೊಡಿಬೇಕು, ಅವೆಲ್ಲ ಮಾಡ್ಬೇಕು. ಈಗ ಸದ್ಯ ಕೃಷ್ಣಾ ನದಿ ನೀರು ಇಷ್ಟು ಕಡಿಮೆ ಆಗ್ಯದವಕ್ಕೆ ಇನ್ನೊಂದು 2 ತಿಂಗಳಂದ್ರೆ ಪೂರ್ತಿ ಖಾಲಿ ಬತ್ತಿ ಹೋಗ್ತೈತ್ರಿ. ಅವಾಗ ನೀವು ಯಾವಾಗ ಬೋರ್ ಹೊಡ್ಯಾವ್ರ, ನೀರಡಿಕೆ ಆದ ಬಳಿಕ ಭಾಮಿ ತೆಗ್ಯಾವ್ರೇನ, ಇದು ನಮ್ಮ ಪ್ರಶ್ನೆ ಐತ್ರಿ. ಸೊ ಇದು ಸಾರ್ವಜನಿಕರ ಆಕ್ರೋಶದ ಮಾತುಗಳು. ಏನಂತಂದ್ರೆ ಸರ್ಕಾರಗಳು ಈ ಒಂದು ಕೃಷ್ಣೆಯನ್ನ ಬದುಕಿಸುವ ಅಂದ್ರೆ ಇರುವಂತ ನೀರನ್ನಾದ್ರೂ ಅಟ್ಲೀಸ್ಟ್
ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಕೂಡಲೇ ವಾಯುವ್ಯ ಮಾಲಿನ್ಯ ಇಲಾಖೆ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಆಕ್ಟಿವ್ ಆಗಬೇಕಾಗತ್ತೆ. ಯಾಕಂತಂದ್ರೆ ಕಾರ್ಖಾನೆಗಳಿಗೆ ಭೇಟಿಯನ್ನ ಕೊಟ್ಟು ಅವರು ನೀರನ್ನ ಬಿಡ್ತಾ ಇದ್ದಾರೆ, ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ಕೃಷ್ಣಾ ನದಿ ನೀರನ್ನ ತಪಾಸಣೆಗೆ ಒಳಪಡಿಸಿ ಅದು ಕುಡಿಯಲು ಯೋಗ್ಯವಾ ಇಲ್ಲವಾ ಅನ್ನುವಂಥದ್ದನ್ನ ಸಾರ್ವಜನಿಕಗೊಳಿಸ್ಬೇಕು. ಯಾಕಂತಂದ್ರೆ ದನಕರುಗಳಿಗೂ ಕುಡಿಯೋ ಅದನ್ನ ನೀರ ಕುಡಿಸೋಕೆ ಇವತ್ತು ಕೃಷ್ಣಾ ತೀರದಲ್ಲಿ ಇರ್ತಕ್ಕಂಥ ಜನ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಇವತ್ತು ವಿಚಾರ ಮಾಡಿ ದನಕರುಗಳಿಗೆ ಆ ಒಂದು ನೀರು ಕುಡಿಸಲು ಹಿಂದೇಟು ಹಾಕುವಂತ ಜನ ಅದೇ ನೀರನ್ನ ಇವತ್ತು ದೊಡ್ಡ ದೊಡ್ಡ ನಗರಗಳಿಗೆ ಲಿಫ್ಟ್ ಅನ್ನ ಮಾಡಿ ಅದನ್ನ ಫಿಲ್ಟರ್ ಅಂತ ಹೇಳಿ ಮಾಡಿ ಅದೇ ನೀರನ್ನ ಇವತ್ತು ಸಾಕಷ್ಟು ಜನರಿಗೆ ಕುಡಿಸ್ತಾ ಇದ್ದಾರೆ. ಇದರಿಂದ ಸಾಂಕ್ರಾಮಿಕ ರೋಗ ಕೂಡ ಹರಡ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ, ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಕೃಷ್ಣೆ ಮಲಿನಗೊಳ್ಳೋದನ್ನ ತಡಿಬೇಕಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಡಿಜಿಟಲ್ ಕಂಟೆಂಟ್ಗಳ ಜೊತೆಗೆ ಮತ್ತೊಮ್ಮೆ ನಾನು ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ News18 ಕನ್ನಡ. ಥ್ಯಾಂಕ್ ಯು.